ನೋಡಿ, ಅದಕ್ಕೆ ಸ್ಪಷ್ಟವಾದಂಥ ಉತ್ತರ ಖರ್ಗೆ ಸಾಹೇಬರು ಆಗಲೇ ಕೊಟ್ಟಿದ್ದಾರೆ. ನಮ್ಮ ಮುಂದೆ ಇರೋದು ಆದಷ್ಟು ಸಂಸದರನ್ನು ನಾವು ಆರಿಸಿ ಕಳಿಸ್ಬೇಕಾಗಿದೆ. ಅದು ನಮ್ಮ ಮೂಲ ಉದ್ದೇಶ ಆಗಿರೋದು ಹೊರತು ಯಾರು ಪಿ ಎಮ್ಮು ಯಾರು ಬೇರೆ ಡೆಪ್ಟಿ ಪಿ ಎಮ್ಮು ಅದು ಯಾವುದು ಸವಾಲು ನಮ್ಮ ಮುಂದೆ ಇಲ್ಲ. ಕಾಂಗ್ರೆಸ್ಸು ಸ್ವಂತ ಬಲದ ಮೇಲೆ 200-250 ಸೀಟ್ ಗೆಲ್ಲೋದು, ಅದ್ರ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಜೊತೆಗೆ ಆದಷ್ಟು ಮಟ್ಟಿಗೆ ಸಂಸದರನ್ನು ಆಯ್ಕೆ ಮಾಡಿ ಪಾರ್ಲಿಮೆಂಟಿಗೆ ಕಳಿಸೋದೇ ನಮ್ಮ ಮುಖ್ಯ ಗುರಿ. ಅದು ಬಿಟ್ಟರೆ ಬೇರೆದೇನಿಲ್ಲ. ನೋಡಿ, ಈಗ ಯಾವಾಗಲೂ ಕೂಡ ಒಂದು ಸಮಾಜಕ್ಕೆ ಲೇಪ್ ಹಚ್ತಿರಲ್ಲ. ಸಿ ಎಮ್ ವಿಚಾರ ಬಂದಾಗೂ ಅದೇ ಸಮಾಜಕ್ಕೆ ಲೇಪ್ ಹಚ್ತೀರ, ಪಿ ಎಮ್ ವಿಚಾರ ಬಂದಕ್ಕೂ ಅದೇ. ಅದು ತಪ್ಪು. ಏನು ಸಮರ್ಥರಲ್ವಾ? ಈ ಸಮುದಾಯಗಳಲ್ಲಿ ಏನು ಎಫಿಷಿಯನ್ಸಿ ನೋಡೋದೇ ಇಲ್ವಾ? ಬರೀ ಸಮಾಜ ಹೆಸರಲ್ಲೇ ಬರ್ತಾರಾ? ಇಟ್ಸ್ ನಾಟ್ ಕರೆಕ್ಟ್. ಅದು ಬೇರೆ ಮೋದಿ ಅವ್ರಿಗೆ ಸ್ಥಾನಮಾನ ಕೊಡಬೇಕಾದ್ರೆ ಅವ್ರ ಜಾತಿ ಕೇಳಲ್ಲ. ಸಮರ್ಥರ ಅಂತ ಹೇಳ್ತೀರಾ? ಅವ್ರು ಎಷ್ಟು ಸಮರ್ಥರಿದ್ದಾರೆ ಅಂತ 10 ವರ್ಷದಿಂದ ನೋಡ್ತಾ ಇದ್ದೀವಲ್ಲ. ನೋಡಿ, ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಆರೋಗ್ಯ ಸಚಿವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆ ಪ್ರೋಟೋಕಾಲ್ಸ್ ಏನಿದೆ ಅಂತ ಇವತ್ತು KDP ಇದೆ, ಅದನ್ನು ಚರ್ಚೆ ಮಾಡಿ ಜಿಲ್ಲೆಯಲ್ಲಿ ಏನೇನು ಕ್ರಮ ತಗೋಬೇಕು ಅದನ್ನು ನಾವು ತಗೋತೀವಿ. ಯಾರೂ ಆತಂಕ ಪಡೋದು ಬೇಡ ಅಂತ ಈಗಾಗಲೇ ಸರ್ಕಾರ ವತಿಯಿಂದ ಬಂದಿದೆ. ಆದರೆ ಮುಂಜಾಗ್ರತವಾಗಿ ನಾವೇನು ಕ್ರಮ ವಹಿಸ್ಕೋಬೇಕು ಅದನ್ನ ಮಾಡ್ತೀವಿ. ನೋಡಿ, ನಾವೇ ಆತಂಕ ಹುಟ್ಟಿಸೋದು ಯಾಕೆ, ಸೃಷ್ಟಿ ಮಾಡೋದು ಯಾಕೆ? ಇದು ಅಷ್ಟು ಗಂಭೀರವಾಗಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಇದು ಇನ್ಫೆಕ್ಷನ್ ಜಾಸ್ತಿ ಇದೆ, ಹಾಸ್ಪಿಟಲೈಸೇಷನ್ಸ್ ಕಮ್ಮಿ ಆಗ್ತಾ ಇದೆ ಅಂದ್ಬಿಟ್ಟು ಸುದ್ದಿ ಬರ್ತಾ ಇದೆ. ಆದರೆ ಹಾಗಂತ ನಾವು ನಮ್ಮ ಜವಾಬ್ದಾರಿಯಿಂದ ಜಾರ್ಕೊಳಕ್ಕಾಗೋದಿಲ್ಲ. ಮುಂಜಾಗ್ರತವಾಗಿ ಏನೇ ಕ್ರಮ ತೊಗೊಂಡ್ರು ಹೆಲ್ತ್ ಪ್ರೋಟೋಕಾಲ್ಸ್ ಏನಿರುತ್ತೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಇಲ್ಲೇ ಬರ್ತಾರಲ್ಲ, ಇವತ್ತೇ ಬರ್ತಾರಲ್ಲ. ಸೊ ಇಲ್ಲ, ಫಸ್ಟ್ ಇವತ್ತು ಕೇಳೋಣ ಏನೇನು ನಾವು ಮಾಡ್ತಾ ಇದ್ದಾರೆ, ಹೇಗೆ ಅವಶ್ಯಕತೆ ಇದ್ದರೆ ನಾಳೆ ಮತ್ತೊಮ್ಮೆ ಮಾಡ್ತೀವಿ.